ಹನಿ ಟ್ರ್ಯಾಪ್ ಚರ್ಚೆಗೆ ಬಂತು. ನೋಡಿ, ಅವ್ರದ್ದು ಎರಡು ವಿಚಾರ ಇತ್ತು. ರಾಜಣ್ಣನವರ ಆರೋಪದ ಮೇಲೆ ಒಂದು ದಿವಸ ಮುಂಚೆ ಚರ್ಚೆ ಮಾಡಿದಾಗ ಯತ್ನಾಳ್ ಪರ್ಮಿಷನ್ ಕೇಳಿದಾಗ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆವು. ರಾಜಣ್ಣನಿಗೆ ಪ್ರಸ್ತಾವ ಮಾಡಲು ಅವಕಾಶ ಮಾಡಿ ಕೊಟ್ಟೆವು. ಎಲ್ಲರೂ ಮಾತಾಡಿದ್ರು. ಅರ್ಧ ಮುಕ್ಕಾಲು ಗಂಟೆ ಚರ್ಚೆ ಆಯಿತು, ಹೌದಾ? ಅದರ ನಂತರ ಗೃಹ ಸಚಿವರು ಅದಕ್ಕೆ ಉತ್ತರ ಕೊಟ್ಟರು. ಆಗ ಪ್ರತಿಪಕ್ಷ ಎಲ್ಲ ನಾಯಕರಿದ್ದರು, ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಉತ್ತರ ಕೊಟ್ಟರು. ಇದರ ಬಗ್ಗೆ ನಾನು ಕಂಪ್ಲೇಂಟ್ ತರಿಸಿ ಕೊಟ್ಟ ತಕ್ಷಣ ಯಾವ ರೀತಿಯ ಉನ್ನತ ತನಿಖೆ ಮಾಡಬೇಕಂತ ನಾನು ತೀರ್ಮಾನ ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟರು. ಎಲ್ಲರೂ ಕೂಡ ಒಪ್ಪಿ ಕೂತ್ಕೊಂಡ್ರು, ಯಾರು ಚರ್ಚೆ ಮಾಡಲಿಲ್ಲ. ಮರುದಿವಸ ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಮಾಡುವಾಗ ಬೆಳಿಗ್ಗೆ 8 ಕಾಲಕ್ಕೆ ಬಂದಿದ್ದಾರೆ. ಬಜೆಟ್ ಬಗ್ಗೆ ಉತ್ತರ ಕೊಡಬೇಕಂತೇಳಿ ನಮಗೆ ರಾಜ್ಯದ ಬಜೆಟ್ನ ಬಗ್ಗೆ ಚರ್ಚೆ ಆಗಿ ಅದರಲ್ಲಿರೋ ಸಮಸ್ಯೆ ಕ್ಲಾರಿಫೈ, ಅದಕ್ಕೆ ಏನು ಆಗಬೇಕು ಇದರ ಬಗ್ಗೆ ಚರ್ಚೆ ಆಗಿ ಮಹತ್ವ ಕೊಡೋದು ಬಿಟ್ಟು ಇದರ ಮಧ್ಯೆ ಎದ್ದು ನಿಂತಾಗ ಆಗಲೂ ಕೂಡ ನಮಗೆ ನೋಟಿಸ್ ಕೊಡದಿದ್ದರೂ ಕೂಡ, ಪರ್ಮಿಷನ್ ಕೇಳದಿದ್ದರೂ ಕೂಡ ಸಡನ್ನಾಗಿ ಪ್ರತಿಪಕ್ಷ ನಾಯಕರು ಮತ್ತು ಸುನಿಲ್ ಎದ್ದು ನಿಂತು ಮಾತಾಡಿದಾಗ ಆವಾಗ ಕೂಡ ಅವಕಾಶ ಕೊಟ್ಟೆವು. ಯಾಕೆ? ಮಹತ್ವದ ವಿಚಾರ, ನಿನ್ನೆ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿಗಳು ಇದ್ದಾರೆ ಅಂತೇಳಿ. ಅದರ ಬಗ್ಗೆ ಮತ್ತೆ ಅರ್ಧ ಗಂಟೆ ಚರ್ಚೆ ನಡೆಯಿತು. ಮನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದ ಉತ್ತರ ಕೊಟ್ಟರು. ಈ ವಿಚಾರ ನಾವು ಇಡೀ ಸದನ ಭಾಳ ಗಂಭೀರವಾಗಿ ನಾವು ಪರಿಗಣಿಸಿದೆ. ನಾನು ಮತ್ತು ಗೃಹ ಸಚಿವರು ಚರ್ಚೆ ಮಾಡಿ ಈ ಕಂಪ್ಲೇಂಟ್ನ ಮಹತ್ವ ವಿಚಾರ ನೋಡಿಕೊಂಡು ಯಾವ ರೀತಿಯ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅದನ್ನು ಆದಷ್ಟು ಬೇಗನೆ ನಾವು ಉನ್ನತ ಮಟ್ಟದ ಸಮಿತಿ ಮುಖಾಂತರ ತನಿಖೆ ಮಾಡಿಸ್ತೇವೆ. ಮತ್ತು ಕಮಿಟಿ ಯಾವುದಂತ ಮಾಡಿದ್ರೆ ನಾವು ಚರ್ಚೆ ಮಾಡ್ತೇವೆ. ಚರ್ಚೆ ಮಾಡುವಾಗ ನೀವು ಕೊಟ್ಟಂಥ ಸಲಹೆ CBIಗೆ ಕೊಡಿ, ರಿಟೈರ್ಡ್ ಜಡ್ಜ್ ಅಥವಾ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಕಮಿಟಿ ಮಾಡಿ ಅದನ್ನು ನಾವು ಪರಿಗಣಿಸ್ತೇವೆ ಅಂತೇಳಿ ಭಾಳ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ವಾ? ಆವಾಗ ಅದಾಗೋದು ನೀವು ಈಗಲೇ ಹೇಳಿ, ಇಲ್ಲದೆ ನೀವು ಧನವಿಯೋಗ ಬಿಲ್ ಪಾಸ್ ಮಾಡಬೇಡಿ ಅಂತ ಹೇಳಿದರೆ ಮುಖ್ಯಮಂತ್ರಿಯವರು ಸರ್ಕಾರ ಕಂಡೀಷನ್ ಹಾಕಿದರೆ ಇದು ಏನಾದರೂ ಇದರಲ್ಲಿ ಉಂಟು? ನಾವು ಪ್ರಾಕ್ಟಿಕಲ್ ನಾವು ಕೇಳುವಂಥದ್ದು ಇದರಲ್ಲಿ. ಅಲ್ಲಿ ಉತ್ತರ ಬರೆದಿದ್ರೆ ಹೌದು, ಭಾಳ ಕ್ಲಿಯರ್ ಕಟ್ಟಾಗಿ ಉತ್ತರ ಕೊಟ್ಟ ನಂತರ ನೀವು ಫೈನಾನ್ಸ್ ಬಿಲ್ ಪಾಸ್ ಮಾಡೋ ಮುಂಚೆ ಇದನ್ನು ಹೇಳಬೇಕು, ಆಗ್ತದೆ? ಫೈನಾನ್ಸ್ ಬಿಲ್ಲ ಇಂಪಾರ್ಟೆಂಟ್, ಅದು ಬಜೆಟ್ನ ಚರ್ಚೆ ಇಂಪಾರ್ಟೆಂಟ್, ಸಮಸ್ಯೆ ಇಂಪಾರ್ಟೆಂಟ್, ಅದಕ್ಕಿಂತ ಇದು ದೊಡ್ಡ ವಿಷಯವೇ. ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿಕೊಂಡು ಈ ರೀತಿ ಅದನ್ನು ತಡೆಗಟ್ಟಬೇಕು ಮತ್ತು ಕ್ರಮಕ್ಕೆ ಎಲ್ಲರೂ ಕೂಡ ಇದು ಸದನವೇ ಅದಕ್ಕೆ ಒಕ್ಕೂಟ ಆಗ್ರಹ ಮಾಡಿದೆ. ರಾಜ್ಯದ ಮುಖ್ಯಮಂತ್ರಿ ಬೆಳಿಗ್ಗೆ ಒಂದು ಉತ್ತರ ಕೊಟ್ಟ ನಂತರ ನಾನು ತನಿಖೆ ಕಮಿಟಿ ಮಾಡ್ತೇನೆ, ನಿಮ್ಮ ಸಲಹೆ ಕೂಡ ಸ್ವೀಕರಿಸಿ ಅಂತ ಹೇಳಿದ ನಂತರ ಅದು ಬಿಟ್ಟು ಫೈನಾನ್ಸ್ ಬಿಲ್ ಬಿಡ್ಲಿಕ್ಕೆ ಮಾಡಲಿಕ್ಕೆ ಕೊಡೋದಿಲ್ಲ. ಆಯಿತು, ಅದಕ್ಕೆ ಪ್ರತಿಭಟನೆ ಅಲ್ಲಿ ಅಂತೂ ಮಾಡ್ಬೋದು, ಒಂದು ಸಿಸ್ಟಮ್ ಇದೆ. ಪ್ರೊಟೆಸ್ಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಭಾರತ ದೇಶ ಪ್ರಜಾಪ್ರಭುತ್ವ ಸೌಂದರ್ಯ, ಅದಕ್ಕೊಂದು ಸಿಸ್ಟಮ್ ಇದೆ. ಅದು ಬಿಟ್ಟು ಎಲ್ಲರನ್ನು ಫಸ್ಟ್ ನೀವು ಮೇಲೆ ಹೋಗಿ ಮೇಲೆ ಅಂತೇಳಿ ಉರಿದುಂಬಿಸಿ ಅಲ್ಲಿ ಕಲಿಸಿ ಈ ರೀತಿ ಒಂದು ಇಡೀ ನಮ್ಮ ದೇಶದ ನಮ್ಮ ರಾಜ್ಯದ ಘನತೆ ಗೌರವಕ್ಕೆ ಕಪ್ಪು ಚುಕ್ಕೆ ತರುವುದನ್ನು ನಾನು ಸಭಾಧ್ಯಕ್ಷ ಕೂತ್ಕೊಂಡು ಸಹಿಸಲಿಕ್ಕೆ ಸಾಧ್ಯ ಉಂಟಾ? ಯುಟಿಕಾದರೂ ಎಲ್ಲದಕ್ಕೂ ಕ್ಷಮಿಸ್ತಾರೆ, ಯುಟಿಕಾದರೂ ನಾನು ಕ್ಷಮಿಸ್ತೇನೆ, ಅದು ಸಂವಿಧಾನದ ಪೀಠ ಕ್ಷಮಿಸುವುದಿಲ್ಲ ಅಲ್ಲ ಇದರಲ್ಲಿ. ಆದ ಕಾರಣ ಅತ್ಯಂತ ನೋವಿನಿಂದಲೇ ಬಹುಶಃ ನನ್ನ ತೀರ್ಮಾನ ತಗೊಳ್ಬೇಕಾಗ್ತದೆ. ಅವ್ರು ನಮ್ಮೆಲ್ಲ ಮಿತ್ರರೇ, ಕೆಲವರು ಪಾಪ ಗೊತ್ತಿರೋದು ಸುಮ್ಮನೆ ಬಂದು ನಿಂತಿದ್ದಾರೆ, ಆ ಉದ್ದೇಶ ಅದು ಕಿರುಕು ಮಾಡಬೇಕಂತಿಲ್ಲ. ಕೆಲವರು ಮುಖಂಡರು ಇಲ್ಲಾಗ ಮೇಲೆ ಹತ್ತಿ ಬಂದಿದ್ದು, ಅದು ಅವ್ರಿಗೆ ಸಮಸ್ಯೆ ಏನಾದರೂ ಗಂಭೀರತೆ ಕೂಡ ಗೊತ್ತಿರೋದು, ಎಲ್ಲ ಫಸ್ಟ್ ಟೈಮರ್ಸ್ ಇರ್ತಾರೆ ಇದರಲ್ಲಿ. ಕೆಲವ್ರ ಮೇಲೆ ಬಂದು ಏನು ಇದು ಮಾಡಲಿಲ್ಲ, ಪೇಪರ್ ಬೇಸ್ ಅದೇನಿಲ್ಲ, ಸುಮ್ಮನೆ ಬಂದು ನಿಂತ್ಕೊಂಡಿದ್ದಾರೆ. ಆದರೆ ನಾವು TV ನೋಡುವಾಗ ಯಾರೆಲ್ಲ ಸ್ಟೆಪ್ ಹತ್ತಿದ್ದಾರೆ ಅವರೆಲ್ಲರೂ ಕೂಡ ನಾವು ಸ್ಟೆಪ್ಪನ್ನು ಕೆಳಗಿದ್ದು ಅದಕ್ಕಿಂತ ಜಾಸ್ತಿ ಉಪದ್ರ ಮಾಡಿದ್ದಾರೆ ಇದು ಬಾವಿಯಲ್ಲಿದ್ದು. ಅದು ನಮ್ಗೆ ಅದೇನು ಮಾಡಲಿಕ್ಕೆ ಯಾಕೆ ಅಷ್ಟು ಎಕ್ಸ್ಟೆಂಟ್ ಅಲ್ಲಿಗೆ ಅವ್ರಿಗೆ ನಾವು ಒಂದು ದಿವಸ ಸಸ್ಪೆನ್ಷನ್ ಎಲ್ಲ ಮಾಡ್ಬೋದಿತ್ತು. ಬಟ್ ಈ ಮೇಲೆ ಬಂದಾಗ ಕೊನೆಯ ದಿನ ನಮಗೇನು ಆಗೋದಿಲ್ಲ ಎಂಬ ಭಾವನೆ ಮುಖಾಂತರ ಬಂದರೆ ನಾಳೆ ಎಲ್ಲ ಲಾಸ್ಟದು ಎಲ್ಲ ಫೈನಾನ್ಸ್ ಬಿಲ್ ಬರೋ ಇದೇ ರೀತಿ ಆಗ್ತದೆ ನಾಳೆಗೆ. ಆಗ ಹೇಳ್ತಾರೆ ಇದಕ್ಕಿಂತ ಜಾಸ್ತಿ ಆಗಿತ್ತು ಅವತ್ತು, ಅವ್ರೇನು ಮಾಡಲಿ, ನೀವೇನು ಇದಾಯ್ತಾ, ಇದನ್ನು ಕೇಳ್ಕೊಂಡು ಹೋಗೋದಾ? ಎಲ್ಲೊಂದು ಫುಲ್ ಸ್ಟಾಪ್ ಇದಕ್ಕೆ ಬೇಕಾ ಬೇಡವಾ? ಅವತ್ತು ಅಷ್ಟು ಮಾಡಿದಾಗ ಇಷ್ಟು ಕ್ರಮ ತಗೊಂಡ ಕಾರಣ ಇವತ್ತು ರಾಜ್ಯ ಮತ್ತು ದೇಶ ಉದ್ದಗಲಕ್ಕೂ
ನಮ್ಮ ರಾಜ್ಯಕ್ಕೆ ಸ್ವಲ್ಪ ಗೌರವ ಬಂದಿದೆ. ಜನ ಇವತ್ತು ಹೇಳ್ತಾರೆ ಆ್ಯಕ್ಚುಲಿ ನಾವು ತೆಕ್ಕೊಳ್ಳೋದಿದ್ದರೆ ನಮ್ಮ ರಾಜ್ಯದ ಗೌರವ ಎಲ್ಲಿ ಹೋಗ್ತಿತ್ತು, ಇಷ್ಟು ಮಾಡಿ ಕೂಡ ಏನು ಮಾಡಲಿಲ್ಲ ಅಂತೇಳಿ ಭಾವನೆ ಬರ್ತದೆ. ಆದರೆ ಇದೆಲ್ಲ ಕೂಡ ಸದಸ್ಯ ತಿದ್ದುಕೊಳ್ಬೇಕು. ಈ ಸಸ್ಪೆಂಡ್ ಅದೆಲ್ಲ ಉತ್ತಮವಾದ ಮುಂದಿನ ಪ್ರತಿನಿಧಿ ಆಗಬೇಕಂತೇಳಿ ಇದು ತೆಕ್ಕೊಂಡಂಥ ಒಂದು ಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.